ಇನ್ನು ರಾಜ್ಯ ಬಿಜೆಪಿಯಲ್ಲಿ ನಡೀತಿರುವಂತ ಬಣಬಡಿದಾಟ ಒಂದು ಹಂತಕ್ಕೆ ನಿನ್ನೆ ಮೀಟಿಂಗ್ ಎಲ್ಲ ಆಯಿತು, ಒಂದಷ್ಟು ಕ್ರಮ ಆಗೋ ಬಗ್ಗೆ ಕೂಡ ಸೂಚನೆ ಬಂದಿದೆ. ಆದ್ರೆ ಈ ವಕ್ಫ್ ವಿರುದ್ಧ ಹೋರಾಟ ಏನಿದೆ ಅದರಲ್ಲಿ ಯತ್ನಾಳ್ ಬೇರೆದೇ ರೂಟಲ್ಲಿ ಹೋಗ್ತಾ ಇದ್ರು. ಆದ್ರೆ ಈಗ ಇಂದಿನಿಂದ ಈ 3 ತಂಡ ಏನ್ ರಚನೆ ಆಗಿತ್ತಲ್ಲ ಅದು ಬೀದರ್ ಜಿಲ್ಲಾ ಪ್ರವಾಸ ಮಾಡಲಿದೆ. ವಿಜೇಂದ್ರ ಟೀಮ್ ಈಗ ಬೀದರ್ ಜಿಲ್ಲೆ ಪ್ರವಾಸಕ್ಕೆ ಹೋಗುತ್ತೆ. ಯತ್ನಾಳ್ ನೇತೃತ್ವದ ತಂಡದಿಂದ ಜನಜಾಗೃತಿ ಅಭಿಯಾನ ಬೆನ್ನಲ್ಲೇ ಈಗ ವಿಜೇಂದ್ರ ಕೂಡ ಅಲರ್ಟ್ ಆಗಿದ್ದಾರೆ. ವಿಜೇಂದ್ರ ನೇತೃತ್ವದ ತಂಡ ಪ್ರವಾಸ ಮಾಡಲಿದೆ. ಬೀದರ್ನಿಂದ ಆರಂಭ ಆಗುತ್ತಿದೆ. ಯತ್ನಾಳ್ ಟೀಮ್ ಪ್ರವಾಸದ ಮಾದರಿಯಲ್ಲೇ ಬಿವೈವಿ ಟೀಮ್ ಪ್ರವಾಸವನ್ನು ಮಾಡೋದು 3 ಟೀಮ್ಗಳನ್ನಾಗಿ ಮಾಡಿದ್ರು. ದೇಗುಲದಲ್ಲಿ ಪೂಜೆ ಸಲ್ಲಿಸಿ ವಕ್ಫ್ ಮಂಡಳಿ ಕಚೇರಿವರೆಗೆ ಪಾದಯಾತ್ರೆಯನ್ನ ಮಾಡೋಕೆ ಮುಂದಾಗಿದ್ದಾರೆ. ರೈತರು ಸಾರ್ವಜನಿಕರು ಸಮಾವೇಶದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ. ಯತ್ನಾಳ್ ಬಣಕ್ಕೆ ಟಕ್ಕರ್ ಕೊಡಲು ವಿಜೇಂದ್ರ ಟೀಮ್ ಸಜ್ಜಾಗಿದೆ. ಸೊ ಇದು ವಿಜೇಂದ್ರ ಟೀಮ್ ಈಗ ರೆಡಿ ಆಗಿರೋದು. ಯತ್ನಾಳ್ ಅವ್ರು ಹೇಳಿದಾಗೆ ಆರಂಭದಲ್ಲಿ ಟೀಮ್ ಈ 3 ತಂಡ ಮಾಡಿದಾಗಲೇ ಅವ್ರು ಹೇಳಿದರು, ಏನದು ಯಾವ ತಂಡ ಅದು, ಅದಕ್ಕೊಂದು ಅವಿಲ್ಲ ಅಪ್ಪಿಲ್ಲ, ಅದಕ್ಕೆ ಯಾಕೆ ನಾವು ಹೋಗಬೇಕು, ಜೊತೆಗೆ ನಾನು ಶುರು ಮಾಡಿದ್ದು ಇದನ್ನು ಅವ್ರು ಕಾಪಿ ಮಾಡ್ತಿದ್ದಾರೆ ಅಂತ ಯತ್ನಾಳ್ ಹೇಳ್ತಾ ಇದ್ರು. ಸೊ ಹಾಗಾಗಿ ಇನ್ನೂ ಕೂಡ ಈ ಟೀಮ್ನಲ್ಲಿ ಒಂದಷ್ಟು ತಂಡ ಯತ್ನಾಳ್ ಅವ್ರ ಜೊತೆಗೆ ಸದಸ್ಯರಿದ್ದಾರೆ. ಜನ ಕಡಿಮೆ ಇರ್ಬೋದು, ಬಟ್ ಇವನ್ ಬಿಜೆಪಿಯಲ್ಲಿ ಆ ಬಣನೇ ಸಾಕು ಒಂದಷ್ಟು ಒಳಗಿನ ಬೇಗುದಿನ ಹೊರಹಾಕೋಕೆ. ಸೊ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದ ತಂಡ ಇವತ್ತು ಬೀದರ್ನಿಂದ ಪ್ರವಾಸ ಆರಂಭ ಮಾಡುತ್ತೆ. ದೇಗುಲದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಈ ವಕ್ಫ್ ವಿಚಾರವಾಗಿ ಏನು ರೈತರ ಜಮೀನಿನಲ್ಲಿ ವಕ್ಫ್ನ ಹೆಸರು ಕಾಣಿಸ್ಕೊಳ್ತಾ ಇದೆ. ಸೊ ಇದರ ವಿರುದ್ಧ ಈಗ ವಿಜೇಂದ್ರ ಮತ್ತು ತಂಡ ಅಂದರೆ ಓವರಾಲ್ ಬಿಜೆಪಿ ಇದು ನಮ್ಮ ಟೀಮ್, ಇದೇ ಮೈನ್ ಟೀಮ್ ಅಂತ ಹೇಳ್ತಿದ್ದಾರೆ ಅವರು. ನಮ್ಮಲ್ಲಿ ಯಾವುದೇ ಬಣ ಅದೆಲ್ಲ ಇಲ್ಲ, ಬಿಜೆಪಿ ಪಕ್ಷ ನಮ್ಮ ಬಣ ಅನ್ನೋದು ಈಗ ವಿಜೇಂದ್ರ ಮತ್ತು ಉಳಿದಂಥವ್ರು ಹೇಳ್ತಿರೋದು. ಆದರೆ ಯತ್ನಾಳ್ ಬಣ ಬೇರೆದ್ದೇ ಒಂದು ರೂಟ್ನಲ್ಲಿ ಹೋಗ್ತಾ ಇದೆ.